ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆಶಿ ಬಣದ ಶಾಸಕರ ದೆಹಲಿ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿ ಪರೇಡ್ ಇಲ್ಲ, ಏನೂ ಇಲ್ಲ, ಗೊಂದಲ ಸೃಷ್ಟಿಸ್ತಾ ಇರೋದು ಬರೀ ಮಾಧ್ಯಮಗಳು. ಸಂಪುಟ ಪುನರ್ರಚನೆಯನ್ನ ಮಾಡುವುದು ಸಿಎಂ ಪರಮಾಧಿಕಾರ. ಡಿಕೆಶಿ ಬೆಂಬಲಿಗರ ಲಾಭಿ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದಾಗಿ ಕಲಬುರಗಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಸಿಎಂ ಸಹ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿದ್ದಾರೆ. ಈ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಮಾಧ್ಯಮಗಳು ಎನ್ನುವುದು ನನ್ನ ಭಾವನೆ. ಮಂತ್ರಿಮಂಡಲ ಪುನರ್ರಚನೆ ಮಾಡೋದು ಮುಖ್ಯಮಂತ್ರಿ ಅವರ ಪರಮಾಧಿಕಾರ. ನಮ್ಮ ಪಕ್ಷದಲ್ಲಿರುವಂತಹ ಪದ್ಧತಿಯ ಪ್ರಕಾರ ಸಿಎಂ, ಡಿಸಿಎಂ ಹಾಗೂ ಹೈಕಮಾಂಡ್ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಕೈಗೊಳ್ತಾರೆ. ಇನ್ನು ಡಿಕೆ ಶಿವಕುಮಾರ್ ಬೆಂಬಲಿಗರ ಲಾಭಿಯ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬೆಂಗಳೂರು, ದೆಹಲಿಯಲ್ಲಿ ಏನ್ ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಕಲಬುರಗಿಯಲ್ಲಿದ್ದೇನೆ ಅಂತ ಹೇಳಿ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ. ಆದರೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಪತ್ರಿಕಾ ಮಾಧ್ಯಮದವರು ಅಂತ ನನ್ನ ಭಾವನೆ ಇದೆ. ತಪ್ಪುಪಡಿ ಇಲ್ಲ ಸರ್, ಈಗ ಆಲ್ರೆಡಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸರ್. ಎಲ್ಲ ಶಾಸಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ನಿನ್ನೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸರ್, ಮಾತಿನಂತೆ ನಡ್ಕೊಂತಾರೆ ಅಂತ ನಮ್ಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಸರ್. ನೋಡಿ, ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ನಿಜ ಹೇಳ್ಬೇಕು. ಆದರೆ ಇಲ್ಲಿ ನೀವು ಮಾಧ್ಯಮದವ್ರು ಏನೊಂದು ಮನವಿ ಇದೆ, ಇದೆಲ್ಲ ಫೋಕಸ್ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಏನೋ ಡೆವಲಪ್ಮೆಂಟು, ಪಾಸಿಟಿವ್ ನ್ಯೂಸ್ ಕಡೆ ನೀವು ಗಮನ ಹರಿಸಿದ್ರೆ, ನಾವು ಏನಾದರೂ ಸರ್ಕಾರದಲ್ಲಿ ತಪ್ಪಾಗಿದ್ರೆ ಅಥವಾ ಏನಾದರೂ ಆಗಬೇಕಾಗಿ ಜನರ ಒಂದು ನಿರೀಕ್ಷೆಯಂತೆ ಕೆಲಸ ಆಗಬೇಕು ಅಂತೇಳಿ ಜನರ ಅಪೇಕ್ಷೆ ಪಟ್ಟಿದ್ರೆ ಅಂಥ ವಿಷಯಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರೆ ಜನರ ಉಪಯೋಗ ಆಗುತ್ತೆ. ಶಾಸಕರ ಫೋಕಸ್ ಬೇರೆ ಕಡೆ ಇದೆ ಸದ್ಯಕ್ಕೆ. ನೋಡಿ, ಶಾಸಕರು ನೋಡಿ, ಮಂತ್ರಿಮಂಡಲ ಪುನರ್ರಚನೆ ಮಾಡ್ತಕ್ಕಂಥದ್ದು ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮ